ಎಲ್ಲ ನನ್ನ ಮಾಧ್ಯಮಿಕರು ಕೂಡ ಉದ್ಘಾಟನೆ ಮಾಡಿ ನಿಮ್ ಜೊತೆ ಕೆಲವು ವಿಷಯಗಳನ್ನ ಹಂಚಿಕೊಂಡು ನೀವು ನನ್ನ ಕಾರ್ಯಕ್ರಮ ಮಾಡಕ್ ಬಿಟ್ರೆ ಸಾಯಂಕಾಲ ನಿಮ್ಮನ್ನ ಕರೆದು ಏನಾಯ್ತು ಅಂತ ನಾನು ತಿಳಿಪಡಿಸ್ತೀನಿ ನಿಮ್ಗೆ. ಯಾಕಂದ್ರೆ ಈ ಕಾರ್ಯಕ್ರಮ ಉದ್ಘಾಟನೆ ತಾವೆಲ್ಲ ಇರ್ಲೇಬೇಕು. ಸೊ ಅದರಿಂದ ಈ ಟೀಮ್ನ ಪರಿಚಯ ಮಾಡ್ಕೊಳ್ಬೇಕಾಗಿತ್ತು. ಅದರಿಂದ ತಮ್ಮನ್ನ ಉದ್ಘಾಟನೆಗೆ ಕರೆದಿದ್ದೀನಿ. ಯಥಾ ಪ್ರಕಾರವಾಗಿ ನನ್ನ ಪ್ರಗತಿ ಪರಿಶೀಲನಾ ಸಭೆಯನ್ನ ತುಂಬಾ ಉನ್ನತ ಮಟ್ಟದಲ್ಲಿ ನಾವು ತಗೊಂಡು ಹೋಗ್ತಾ ಇದ್ವಿ. ಎಲ್ಲ ಇಲಾಖೆಗಳು ಕೂಡ ಏನೇನು ಸಮಸ್ಯೆಗಳಿದೆ, ಬರೀ ಸಮಸ್ಯೆ ನಾವು ಇಲ್ಲಿ ಬಂದ್ಬಿಟ್ಟು ಬರೀ ಅಧಿಕಾರಿ ಮೇಲೆ ದಬ್ಬಾಳೆ ಮಾಡಕ್ಕಿದಲ್ಲ, ತಮ್ಮಲ್ಲಿ ಏನ್ ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಜೊತೆಲಿ ನಾನು ಸರ್ಕಾರ ಜೊತೆ ಏನ್ ಮಾತಾಡ್ಬೋದು. ಈಗ ಲಾಸ್ಟ್ ಸಭೆಯಲ್ಲಿ ವಿಎಗಳು ಅಪಾಯಿಂಟ್ ಆಗಿದ್ದಾರೆ, ಪಶುಸಂಗೋಪನೆ ಅಧಿಕಾರಿಗಳಿಲ್ಲ, ಅಧಿಕಾರಿಗಳಿಗೆ 7 ಜನ ತಂದ್ವಿ. ಸೊ ಹಾಗೆ ಏನೇನು ಇರ್ಲಿಲ್ಲ ನಮ್ಮ ಇದನ್ನ ಕುಲಂಕುಷ ಮಾತಾಡಿ, ನೀವು ನನ್ನ ಜೊತೆ ಮಾತಾಡಿ, ನಾನು ಸರ್ಕಾರ ಜೊತೆ ಮಾತಾಡಿ ತರ್ತಕ್ಕಂಥ ಒಂದು ಕರ್ತವ್ಯ ಇದು. ಇದೇನೋ ಸಿಕ್ಕಿದೆ ಬಿಡು, MLA ಸಿಕ್ಕಿದೆ ಬಿಡು ದರ್ಬಾರ ಮಾಡ್ತಕ್ಕಂಥ ವಿಧಾನ ಅಲ್ಲ ಇದು. ನಮ್ಮ ಜೊತೆ ಪ್ರಗತಿ ಪರಿಶೀಲನಾ ಸಭೆ ಅಂತಂದ್ರೆ ಸಂಯೋಜಿತ ಅಂತಂದ್ರೆ ತಾನು ನಮ್ಮ ಜೊತೆ ನಮ್ಮ ಇಲಾಖೆಗಳಲ್ಲಿ ಏನೇನು ನಡೀತಾ ಇದೆ, ಏನೇನು ಸಮಸ್ಯೆಗಳಿದೆ. ಈಗಾಗಲೇ ನೋಡಿ ಲಾಸ್ಟ್ ನಮ್ಮಲ್ಲಿ ತುಂಬಾ ಕೊರತೆ ಇತ್ತು. ಏನಂತಂದ್ರೆ ಈ ಡಿಪೋಸು, ಅಕ್ಕಿ ಹಾಕತಕ್ಕ ಡಿಪೋಸು. ನಾನು ಲಾಸ್ಟ್ ಟೈಮ್ ಹೇಳಿದೆ, ನಾನು ಯಾಕೆ ನಿಮ್ಮ ಹತ್ರ ಹೇಳ್ತಾ ಇಲ್ಲ ಅಂತ. ಮಾನ್ಯ ಸರ್ಕಾರ ಜೊತೆ ಮಾತಾಡಿ, ಮಿಲ್ ಜೊತೆ ಮಾತಾಡಿ ಈಗಾಗಲೇ 18 ಹೊಸ ಏನು ಡಿಪೋಸಿಟ್ನ ಓಪನ್ ಮಾಡ್ಲಿಕ್ಕೆ ತಿಳಿಪಡಿಸ್ತೀನಿ. ಈಗಾಗಲೇ ಆರ್ಡರ್ ಕಾಪಿ ಕೈಗೆ ಬರ್ತದೆ. ಸೊ ಯಾಕಂದ್ರೆ ನೀವು ನಮ್ಮ ಜೊತೆ ಸಂಪೂರ್ಣವಾಗಿ ತಮ್ಮ ಮಾಹಿತಿಯನ್ನು ಹಂಚ್ಕೊಂಡಾಗ ಮಾತ್ರ ಸರ್ಕಾರ ಜೊತೆ ನಾನು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ಇಲಾಖೆಯಲ್ಲಿ ಏನೇನು ಪ್ರಾಬ್ಲಮ್ ಆಗ್ತದೆ, ಏನಾಗ್ತದೆ ಅನ್ನೋದು ಗೊತ್ತಾಗ್ತದೆ. ಕೆಲವು ಇಲಾಖೆಗಳಲ್ಲಿ ಕೆಲವು ಪುಡಾರಿಗಳು ನುಗ್ಗಿ, ಕೆಲವು ಬೇರೆ ಅನ್ವಾಂಟೆಡ್ ನುಗ್ಗಿ ಸುಮ್ಮನೆ ಅದು ಕೇಳೋದು ಇದು ಕೇಳೋದು ಮಾಡ್ತಾರೆ. ಇತ್ತೀಚೆಗೆ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಎಲ್ರಿಗೂ PDOಗಳಿಗೆ ಮಾಹಿತಿ ಕಳಿಸೋದು, ಅದು ಕೊಡಿ ಇದು ಕೊಡಿ ಅಂತ ಕೇಳೋದು, 15 ವರ್ಷ 20 ವರ್ಷ ಅಂತ ಕೊಡಿ ಅಂತ ಕೇಳೋದು, ಇದು ಕೊಡದೇ ಇದ್ರೆ ನಿಮ್ಮನ್ನ ಇದು ಮಾಡ್ತೀವಿ ಅಂತ ಹೇಳೋದು. ಇಂಥದ್ದೆಲ್ಲ ಒಂದು CO ಜೊತೆ ಮೀಟಿಂಗ್ ಮಾಡಿ, DC ಜೊತೆ ಮೀಟಿಂಗ್ ಮಾಡಿ ಇದಕ್ಕೊಂದು ಆಗ್ತಾ ಇರಬೇಕು ಅಂತ ಮಾಡಿ ನೆನ್ನೆ ತಾನೇ ಮಾತಾಡಿದ್ವಿ. ಯಾಕಂದ್ರೆ ಅಧಿಕಾರಿಗಳೇ ನಾನು ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ನಾನು ತಾಲೂಕನ್ನ ಉಳಿಸ್ಕೊಳಕ್ ಆಗಲ್ಲ. ಇದಲ್ಲ ಇದು ನಾನು ಬರೀ ಇನ್ನೊಂದು ಪಕ್ಷ ಶಾಸಕ, ನನ್ನ ಮುಳಬಾಗಿಲು ತಾಲೂಕಿನ ಶಾಸಕರು. ಈ 2,20,000 ಜನಕ್ಕೂ ನನ್ನ ಶಾಸಕರಾಗಿರ್ತೇನೆ. ಅದರಿಂದ ನನಗೆ ಕೊಟ್ಟಿರ್ತಕ್ಕಂಥ ದೇವರ ಅಧಿಕಾರದಲ್ಲಿ ನಿಮ್ಮನ್ನೆಲ್ಲ ಉಳಿಸ್ಕೊಳ್ತಕ್ಕಂಥ ಶಕ್ತಿ ನನಗೆ ಬೇಕಾಗುತ್ತೆ. ಅಧಿಕಾರಿಗಳೇ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತಂದ್ಮೇಲೆ ನಾನು ಪಬ್ಲಿಕ್ ಉಳಿಸ್ಕೊಳಕ್ ಆಗಲ್ಲ. ನಿಮ್ಮನ್ನ ನಾನು ಸರಿಸಮಾನ ಕುಟುಂಬ ಸಮೇತ ಕಂಡ್ರೆ ಮಾತ್ರ ನಾನು ನಿಮ್ ಜೊತೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಿಂದ ನಾನು ಎಲ್ಲ ನಿಮ್ ರಿವ್ಯೂಸ್ ನಿಮ್ಗೆ ಗೊತ್ತಿದೆಯಲ್ಲ, ನಾನು ಯಾವ ರೀತಿ ಮಾಡ್ತೀನಿ ಅಂತ ಗೊತ್ತಿದೆಯಲ್ಲ. ಸೊ ಹಂಗಂತಂದ್ಬಿಟ್ಟು ಬೇಡದಿರ್ತಕ್ಕಂಥ ಯಾರನ್ನ ಬೇಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಇಟ್ಕೊಳ್ಳಕ್ ನಾನು ರೆಡಿ ಇಲ್ಲ. ನನ್ಗೆ ಗೊತ್ತು ಇಲ್ಲಿ ನಾನು ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಎತ್ಕೊಂಡ್ಬಂದಿದ್ದೆ ಅಂತ ನಮ್ಗೆ ಗೊತ್ತು. ಅದಲ್ಲ ನಮ್ ಕಣ್ಣ ಮುಚ್ಚು ಆಟ ಆಡ್ತಕ್ಕಂಥ ಅಧಿಕಾರಿಗಳಿಗೆ ಏನ್ ಮಾಡ್ಬೇಕಂತಾನೆ ಗೊತ್ತು. ಅವಾಗಲೇ ಬೈದು ಬಂದಿರ್ತಾರೆ. ಈಗಾಗಲೇ 2 ದಿವಸ 3 ದಿವಸ ಮುಂಚೆ ನಾನು ಫೋನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸಾರ್ ಅದು ತೆಗಿಬೇಡಿ ಸರ್, ಇದು ತೆಗಿಬೇಡಿ ಸರ್. ಅದು ತೆಗೆ ಇರೋದು, ಅದು ತೆಗೆಯಕ್ಕೆ ಮುಚ್ಚಿಟ್ಟಕ್ಕಂತ ನಾನಿಲ್ಲ, ಅದು ಹೇಗೆ ಇರೋದು. ಸೊ ಅದರಿಂದ ಎಲ್ಲ ನನ್ನ ಅಧಿಕಾರಿ ವರ್ಗದವರು ಕೂಡ ನಾವೆಲ್ಲರೂ ಒಂದು ಕೆಲಸ ಏನಂತಂದ್ರೆ, ಭಗವಂತ ನಮಗೆ ಈ ಅವಕಾಶವನ್ನು ಕೊಟ್ಟಿದ್ದಾನೆ. ಈ ಅವಕಾಶವನ್ನ ನಾನು ಯಾವಾಗ್ಲೂ ಪ್ರತಿ ಅಧಿಕಾರಿಗೆ ಹೇಳ್ತಾ ಇರ್ತೀನಿ, ನೀನು ಇಲ್ಲಿರು, ಮುಳುಬಾಗ್ಲಿರು, ನೀನು ಬಾಗೇಪಲ್ಲಿಗೆ ಹೋಗು, ಇಲ್ಲ ಗುಂಡ್ಲುಪೇಟೆಗೆ ಹೋಗು, ನೀನು ಸೈನ್ ಹಾಕಿರ್ತಕ್ಕಂಥ ಸೈನ್ಗೆ ನೀನು ಆನ್ಸರಬಲ್. ನೀನು ಮಾಡಿರ್ತಕ್ಕಂಥ ಕೆಲಸಕ್ಕೆ ನೀನು ಎಲ್ಲೋದ್ರು ಆನ್ಸರಬಲ್. ಅದಕ್ಕೆ ಮಾಡಕ್ಕಿಂತ ಮುಂಚೆ, ಹೇಳಕ್ಕಿಂತ ಮುಂಚೆ ಕರೆಕ್ಟ್ ಆಗಿ ಮಾಡಿ ಅಂತ. ಕೆಲವು ಏನಂತಂದ್ರೆ ನಾನು ತಪ್ಪು ತಿಳ್ಕೊಂಡ್ ನನ್ನ ಗ್ಯಾರಂಟಿ ಅಧ್ಯಕ್ಷರಿಗೆ ಒಂದು ವಿಷಯ ಹೇಳ್ತೀನಿ. ಕಾರ್ಯನಿರ್ವಹಣಾಧಿಕಾರಿ ಇಒ ಆಫೀಸಲ್ಲಿ ಒಬ್ಬ PDO ಕೂತ್ಕೊಳ್ಳೋದು, ಒಬ್ಬ PDO. ಆ PDO ಆಚೆ ಒಬ್ಬ ಕಾಂಪೌಂಡರ್ ಬ್ರೋಕರ್ ನಿಲ್ಕೊಳ್ಳೋದು, ಬ್ರೋಕರ್. ಆ PDO ಬ್ರೋಕರ್ಗೆ ಮಾಹಿತಿ ಕೊಡೋದು, ಇಂಥ ಕೆಲಸ ನಡೀತಾ ಇದೆ. ಆ ಬ್ರೋಕರ್ ಬಂದು ಮಾಹಿತಿ ಹಾಕೊಳ್ಳೋದು, ಬೆದಕಿಡೋದು. ಆ ಯಾವ PDO ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ತದೆ, ಆಲ್ರೆಡಿ ಆಚೆ ಕಳಿಸಿದೀನಿ ಅವ್ರನ್ನ. ಈ ಕೆಲಸ ಮಾಡೋ ಬದಲು ಇನ್ನೊಂದು ಕೆಲಸ ಮಾಡ್ಬೋದಲ್ಲ. ನಿನ್ನ ಮನೆ ಕುಟುಂಬನ ನೀವು ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಾಗ ನೀನ್ ಲೂಪ್ ಹೋಲ್ಸ್ನ ಏನ್ ಕೆಲಸ, ಯಾರು ಬರ್ತಾವ್ರೆ ಯಾರು ಹೋಗ್ತಾವ್ರೆ ಅಂತ ಹೇಳೋ ಕೆಲಸ ನಿನ್ಗೆ ಇದ್ದಾಗ, ಯಾವನೋ ದಂಡನಾಯಕ ಅಂತ ನೀನ್ ಬ್ರೋಕರ್ ಆಗಿ ಇಟ್ಟಾಗ ನಿನ್ ತಾಲೂಕಲ್ಲಿ ನೀನ್ ಕೆಲಸ ಮಾಡ್ತೀನಿ. ನನಗೆ ಲಾಸ್ಟ್ 2 days ಬ್ಯಾಕ್ ಏನ್ ನಡೀತಿದೆ ಅಂತ ಗ್ಯಾರಂಟಿಗಳಲ್ಲಿ ಒಬ್ಬ ಯಾರೋ ಮಾಹಿತಿ ಕೇಳ್ತಾನೆ ಅಂತಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ PDO ಪ್ರತಿ ಇನ್ಫಾರ್ಮೇಶನ್ ಜನ ಸಾಚೆ ಆಗ್ತಾ ಇದ್ದಾನೆ, ಪ್ರತಿ PDO ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ.
ಅಂದ್ರೆ ನಮ್ಮ ಕುಟುಂಬದಲ್ಲಿ ನಾವೇನಾಗ್ತೀವಿ ಅಂತ ನಾವೇ ಹೇಳ್ಕೊಳ್ಳೋ ರೀತಿ ಇವೆಲ್ಲ. ಯಾಕೆ ನಾನು ಬಾಬು ಅವ್ರನ್ನ ಕರೆದು ಹೇಳಿದ್ದೀನಿ, ಬೇಡ ಎಲ್ಲ ರೀಶಫಲ್ ಮಾಡಿ ಫಸ್ಟ್ ಅಂತ. 24 ಗಂಟೆ ರೀಶಫಲ್ ಮಾಡಿದ್ವಿ. ಏನಕ್ಕೆ ಹೇಳ್ತಿದ್ವಿ ಅಂತಂದ್ರೆ, ಅಂದ್ರೆ ಒಂದು ಕುಟುಂಬ ಸದಸ್ಯರ ಕುಟುಂಬ ನೋವಾದ್ರೆ ಈ ಕುಟುಂಬ ನೋವಾಗುತ್ತಾನೆ, ಆಗುತ್ತಾನೆ. ಬಟ್ ಈ ಕೆಲಸ ಯಾರು ದಯವಿಟ್ಟು ಮಾಡ್ತಿದ್ದೀರಿ, ಯಾರು ಮಾಡ್ತಿದ್ದೀರಿ, ನನ್ನ ಗಮನಕ್ಕೆ ಬಂದಿದೆಯಲ್ಲ, DC ಗಮನ ತಂದಿದ್ದೀನಿ, ಆಲ್ರೆಡಿ ಕೃಷ್ಣಬೈರೇಗೌಡರ ಗಮನ ತಂದಿದ್ದೀನಿ, ಆಯ್ತಲ್ವಾ? ನಾನು ಏನ್ ಕೆಲಸ ಮಾಡ್ಬೇಕಾ ಕೆಲಸ ಮಾಡಿದ್ದೀನಿ ನಾನು, ಹೌದಲ್ವಾ? ಇಲ್ಲಿರ್ತಕ್ಕಂಥ ಕೆಲವು ಆರೈಗಳು ಹೇಳ್ಬಾರ್ದು, ಆರೈಗಳು ಇವರೇ ಬೆಂಗಳೂರು ವ್ಯಕ್ತಿಗಳಿಗೆ ಬ್ರೋಕರ್ಸು ಕೆಲವರು. ನೋಡಿ, ಇಲ್ಲಿಂದ ಕಾಂತರಾಜ್ ಸರ್ಕಾರದಿಂದ ಸ್ಟಾರ್ಟ್ ಆದ್ರೆ ಆ ಕಾಂಪೌಂಡ್ ನಮ್ಮೂರೆಲ್ಲ ಆಗ್ತಾ ಇಲ್ಲ, ಮುಳುಬಾಗ್ಲಾಗ ಆಗ್ತಾ ಇಲ್ಲ, ಎಲ್ಲ ಬೆಂಗಳೂರು. ಯಾರಿಗೂ ಗೊತ್ತು ಇವ್ರಿಗೆ ಇಷ್ಟೊಂದು ಧೈರ್ಯ? ಯಾರ ಕೊಟ್ಟು ಇಷ್ಟೊಂದು ಧೈರ್ಯ ಅವ್ರಿಗೆ? ನಾವು ಪ್ರತಿ ಸಾರಿ ಆರೋಗ್ಯ ಬಗ್ಗೆ ಮಾತಾಡ್ತಾ ತಲೆ ಬಗ್ಸ್ಕೊಂಡು ಹೋಗ್ತಾ ಇರ್ತಾರಲ್ಲ, ನಿಮ್ಗೇನು ಒಂದ್ ಸ್ವಲ್ಪ ಕಿಂಚಿತ್ ಇಲ್ವಾ? ನಿಮ್ಗೆ ತಾಲೂಕಿನ ಉಳಿಸ್ಕೊಬೇಕಂತ ಮನ ಮರಿದಿಲ್ವ ನಮ್ಗೆ? ಒಬ್ಬ ಶಾಸಕ ಮಾತ್ರ ಇರ್ತದ ತಾಲೂಕು ಉಳಿಸ್ಕೊಬೇಕಂತ? 2 ಎಕರೆ ತಗೊಳ್ಳೋದು, 10 ಎಕರೆ ಕಾಂಪೌಂಡ್ ಹಾಕೊಳ್ಳೋದು, ಖರಾಬ್ ಜಮೀನು ಕೆಲಸ ಮಾಡ್ಕೊಡೋದು. ಇಡೀ ಅವನಿಗೆ ಹೋಗ್ಬಿಡಿ, ಆಲ್ರೆಡಿ ಎಲ್ಲ ಮಾರಾಟ ಹೋಗ್ಬಿಟ್ಟಿದೆ, ಎಲ್ಲ ಕ್ಲೀನ್ ಕಿಸ್ನಪ್ ಆಗ್ಬಿಟ್ಟಿದೆ, ಅಲ್ಲ ಏನ್ ಬ್ಯಾಲೆನ್ಸ್ ಇಟ್ಟಿಲ್ಲ. ಯಾಕೆ ಕೆಲವು ಅಧಿಕಾರಿಗಳ ಬಗ್ಗೆ ಇಷ್ಟೊಂದು ನೀವು ತಾಲೂಕು ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ಹೋಗ್ತೀವಿ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಈಗ ನಾನು ಕೆಲಸ ಮಾಡಕ್ ಬಂದು ನೀವು ಕೆಲಸ ಮಾಡಕ್ ಬಂದಿದ್ದೀನಿ. ನನಗೂ 5 ವರ್ಷ ಭಗವಂತ ಅಧಿಕಾರ ಕೊಟ್ಟಿದ್ರೆ, ನಿಮ್ಗೂ ಏನು ಪರ್ಮನೆಂಟ್ ಉಳ್ಕೊಲ್ಲ. ಕೆಲವು ಆರೈಗಳು, ಕೆಲವು VAಗಳು 14-15 ವರ್ಷಗಳಿಂದ ಇದ್ದೀರಿ, 14-15 years ಇಂದ ಬಿಡ್ಬಿಡ್ಕೊಂಡ್ಬಿಟ್ಟಿದ್ದೀರಿ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಅದರಿಂದ ನಾನು ಹೇಳೋದಷ್ಟೇ, ನಾನು ಸ್ವಲ್ಪ ಲೂಸ್ ಬಿಟ್ರೆ ಎಲ್ಲ ಬಂದು ಕೂತ್ಕೊಂತಾರೆ. ಇಲ್ಲಿ ತನಕ ನಾನು ಲೂಸ್ ಬಿಡಕ್ ಹೋಗಿದ್ದೀನಿ ವಿಚಾರದಲ್ಲಿ. ಸೊ ಅದರಿಂದ ಎಲ್ಲ ನನ್ನ ಏನು ಇವತ್ತು 2 ವರ್ಷ ಆಗಿದೆ, 2 ವರ್ಷ ನಮ್ಮ ಟೈಮ್ ಇದೆ. ನಾವು ಬೆಳಗ್ಗೆಯಿಂದ ಮೀಟಿಂಗ್ಸ್ ಮಾಡಿದೀವಿ, ಈಗ ಆಲ್ರೆಡಿ ಮೀಟಿಂಗ್ಸ್ ಮಾಡ್ಕೊಂಡು ಏನೇನು ಪ್ಲಾನ್ ಮಾಡ್ಬೇಕಂತ ಮಾಡ್ಕೊಂಡು ಬಂದಿದ್ವಿ. 2.5 ವರ್ಷ ಇಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇರ್ತಕ್ಕಂಥ ನಿಮ್ಮ ವರ್ಕ್ನ ಸ್ಟೈಲ್ನ ಚೇಂಜ್ ಮಾಡಂಗಿದ್ರೆ ಮುಳಬಾಗಿಲು ತಾಲೂಕಲ್ಲಿ ಉಳ್ಕೊಳ್ಳಿ, ಇಲ್ಲ ಅಂದ್ರೆ ವಾಲಂಟಿಯರ್ ತಗೊಂಡು ನೀವೇ ಎಲ್ಲಿ ಬೇಕಾದ್ರೆ ಅಲ್ಲಿ ಖಾಲಿ ಮಾಡ್ಕೊಳ್ಳಿ, ಬೇರೆಯವ್ರು ಬರ್ತಾರೆ. ನಾನು ಯಾರು ತರೋದಿಲ್ಲ, ನಾನು ಯಾರು ಒಬ್ರು ಲೆಟರ್ ಕೊಡೋದಿಲ್ಲ, ಅದು ಯಾರು ಬಂದ್ರು ಅವ್ರ ಕೆಲಸ ಮಾಡಿಸ್ಕೊಂತೀನಿ ನಾನು. ಸೊ ಅದರಿಂದ ನನ್ನ ಹೊಸ ವರ್ಷದಲ್ಲಿ ಹೊಸದಾಗಿ ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡ್ಬೇಕು ಬಂದೆ. ಕೆಲವು ವಿಷಯಗಳಿಗೆ ಬೆಳಗ್ಗೆ ಗಮನಕ್ಕೆ ಬಿದ್ದಾಗ ತುಂಬಾ ನೋವಾಗುತ್ತೆ ನೀವು ಮಾಡ್ತಕ್ಕಂಥ ಕೆಲಸ, ಎಲ್ಲರೂ ಅಲ್ಲ ಕೆಲವರು. ಸೊ ಅದರಿಂದ ಇದು ನನ್ನ ಜೊತೆ ಕೆಲಸ ಮಾಡ್ಲಿಕ್ಕೆ ಸಮಿತಿ ಬಂದಿದೆ, ಅದ್ರಲ್ಲಿ ಸೊ ಎಲ್ಲರೂ ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ. ಆ ಉದ್ದೇಶ ಪೂರ್ವವಾಗಿ ನೀವು ಕೆಲಸ ಮಾಡ್ಬೇಕಾಗ್ತದೆ. ದಯವಿಟ್ಟು ಎಲ್ಲ ಅಧಿಕಾರಿಗಳು ಕೂಡ ನಾನು ಒಂದೇ ಮಾತು ಶಾಸಕನಾಗಿ ನೀವು ಒಂದು ಮಾತು ಹೇಳೋದು, ಇದು ಕೊನೆ ತನಕ ನಾನು ಯಾವ ಡಿಪಾರ್ಟ್ಮೆಂಟ್ ಇಟ್ಕೊಂಡ್ರು ಒಂದೇ ಮಾತು ನಿಮ್ಗೆ ಹೇಳೋದು, ನಾನು ಇಷ್ಟಪಟ್ಟು ಕೆಲಸ ಮಾಡಿ, ಕಷ್ಟಪಟ್ಟು ಕೆಲಸ ಮಾಡಬೇಡಿ. ಮಾಡ್ತಕ್ಕಂಥ ಕೆಲಸನ ಕಷ್ಟಪಟ್ಟು ಮಾಡಬೇಡಿ, ಇಷ್ಟಪಟ್ಟು ಮಾಡಿ. ಇಷ್ಟಪಟ್ಟು ಮಾಡುವಂತವ್ರು ಮಾತ್ರ ದಯವಿಟ್ಟು ಮುಳಬಾಗಿಲು ತಾಲೂಕಲ್ಲಿ ಹುಡುಕಲಿ. ಇಲ್ಲ ನಿಮ್ ಕೈಲಿ ಆಗ್ಲಿಲ್ಲ, ಪ್ರೀತಿಯಿಂದ ಇಲ್ಲಿಂದ ಹೋಗಿ ನಾವು ಬೀಳ್ಕೊಡಕ್ಕೆ ಮಾಡ್ತೀವಿ, ಆ ಪ್ಲೇಸ್ಗೆ ಯಾರೋ ಬರೋನ್ ಬರ್ತಾನೆ ಮಾಡ್ಕೊಂತಾನೆ. ಕಷ್ಟಪಟ್ಟು ಮಾಡತಕ್ಕಂಥ ಕೆಲಸವನ್ನ ನನಗೂ ಇಷ್ಟ ಇಲ್ಲ ದಯವಿಟ್ಟು. ಸೊ ಅದರಿಂದ ಈ ಸಭೆಯನ್ನ ಮುಂದುವರಿಸ್ತಾ ಇದ್ದೀನಿ. ಅದರಿಂದ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಸಹಕರಿಸಿ ಸರ್ವತೋಮುಖ ತಾಲೂಕು ಅಭಿವೃದ್ಧಿಗೆ ತಾವು ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಂತ, ಸಾಯಂಕಾಲ ಏನೇನು ನಡೀತು ಅಂತ ಹೇಳ್ಬಿಡ್ಬೇಕಂತ ನಾನು ರಿಲೀಸ್ ಮೀಟಿಂಗ್ ಕೊಡ್ತೀನಿ. ಅದರಿಂದ ನಿಮಗೆ ಪ್ರೀತಿಪೂರ್ವಕವಾಗಿ